ಸಂಕಲ್ಪ. ನಾವು ದುಡ್ಡುಗೋಸ್ಕರ ಮಾಡ್ಬೇಕಂತಿದ್ರೆ ನಾವು ಪಾವಗಡದಲ್ಲೂ ತುಮಕೂರಲ್ಲೂ ಮಾಡ್ಬೋದಾಗಿತ್ತು. ಪಾವಗಡದಲ್ಲೂ ನಮ್ಮ ಬೇಕಾದಷ್ಟು ತಗೊಳ್ಳೋ ಚೈತನ್ಯ ಇತ್ತು, ತುಮಕೂರಲ್ಲೂ ತಗೊಳ್ಳೋ ಚೈತನ್ಯ ಇತ್ತು, ಮಾಡೋ ಚೈತನ್ಯ. ಆದರೆ ನಮ್ಮ ಮಕ್ಕಳಿಗೆ ಅಂಥ ಸೌಕರ್ಯ ಸಿಗಬೇಕು. ನಮ್ಮ ಮಕ್ಕಳು ಇವತ್ತು ನೋಡ್ತೀವಿ ನಾವು, ಸುಮಾರು ಒಂದು 300 ಜನ ನಮ್ಮ ಹೋಬಳಿಯಿಂದ, ನಮ್ಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಿಂದ 300 ಜನ ಮಕ್ಕಳು ಪಾವಗಡಕ್ಕೆ ಹೋಗ್ತಾರೆ. ಸುಮಾರು 3 ಗಂಟೆ ಕಾಲ ಸಮಯ ವೇಸ್ಟ್ ಆಗುತ್ತೆ. ಆ ಸಮಯವನ್ನು ನಾವು ಉಳಿಸ್ಬೋದು. ಮಕ್ಕಳಿಗೆ ಶಾರೀರಿಕವಾಗಿ ಟೈರ್ಡ್ ಆಗಿಬಿಡ್ತಾರೆ ಅವರು, ಅದನ್ನು ಉಳಿಸ್ತೀವಿ. ಮಾನಸಿಕವಾಗಿ ಸ್ಟ್ರಾಂಗ್ ಆಗ್ತಾರೆ. ಒಂದು 1 ಅವರ್ ಹೋಮ್ವರ್ಕ್ ಮಾಡ್ಬೋದು, 1 ಅವರ್ ಓದ್ಕೊಳ್ಬೋದು, ತಂದೆ ತಾಯಿ ಜೊತೆ ಆರಾಮಾಗಿರ್ಬೋದು. ಆ ಒಂದು ಬೇಸು ನಮ್ಗೆ, ಆ ಒಂದು ಸಂಕಲ್ಪನೂ ಇದೆ. ಆಮೇಲೆ ನಾವು ಫೀಸ್ ಅಂತ ಬಂದರೆ ನಾವೇನು ಬೆಂಗಳೂರು ಲೆವೆಲು, ಮಹಾನಗರ ಪಾಲಿಕೆ ಲೆವೆಲ್ ಮಾಡೋದಿಲ್ಲ. ನಮ್ಮ ಈ ರೂರಲ್ ಲೆವೆಲ್ಗೆ ಮಾಡಿದ್ವಿ ನಾವು. ಓನ್ಲಿ ಪ್ರಾಫಿಟ್ ಅಲ್ಲ, ನಾವು ಲಾಭಾಂಶ ನೋಡ್ತಾ ಇಲ್ಲ. ನಾವು ಮೊದಲು ಗುಣಮಟ್ಟ, ನಮ್ಮ ಮಕ್ಕಳಿಗೆ ಎಲ್ಲ ಗುಣಮಟ್ಟದ ಶಿಕ್ಷಣ ಸಿಗಬೇಕಂತ ನಾವು ಸಂಕಲ್ಪ. ಸರ್, ಈಗಾಗಲೇ ಫೀಸ್ ಏನಾದರೂ ನಿಗದಿ ಮಾಡಿದ್ದೀರಾ ಸರ್? ಆಗಲೇ ಮಾಡಿದ್ವಿ. ಇದು ನಾವು ಇನ್ನೂ ಸ್ಟಾರ್ಟ್ ಮಾಡಿದ್ರೆ ಇವತ್ತು ಮಾಡಬೇಕು. ಇವತ್ತಿಂದ ನಾವು ಮಾಡ್ತೀವಿ. ಏನಾದರೂ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡೋ ಪ್ಲಾನ್ ಇದೆಯಾ? ಇದೆ ಸರ್, ಮುಂದೆ ನೋಡೋಣ. ಇನ್ನು ಮೊದಲೇ ಒಂದು ಗ್ರೌಂಡ್ ಫ್ಲೋರ್ ಆಗಿದೆ. ಒಂದು 4 ರಿಂದ 5 ವರ್ಷ ಆಗುತ್ತೆ. ಆಮೇಲೆ ರೆಸಿಡೆನ್ಷಿಯಲ್ ಮಾಡಬೇಕಂತ ನಮ್ಮ ಕನಸು. ಮಾಡೇ ಮಾಡ್ತೀವಿ. ಮತ್ತೆ ಕೇಳ್ಬೋದು. तुम्हारे आपके इसमें रेसिडेंशियल भी है? जी सर, रेसिडेंशियल में हमारे 4 स्कूल है। कितने स्कूल है? 4 स्कूल है रेसिडेंशियल। 4 स्कूल। हमारा जो हैदराबाद में स्कूल है वो आईबी स्कूल है। उसमें हमारा फीस अराउंड 8 लाख तक जाता है। 8 लाख से? हाँ, 8 लाख पर ईयर का फीस होता है। 1 ईयर? 1 ईयर। 1 लाख के? तो वो अपना हैदराबाद में है, आईबी स्कूल है, इंटरनेशनल करिकुलम है वहाँ पर, इसलिए ऐसा फीस है। यहाँ पर हमारा फीस नॉमिनल रहेगा, सो दैट वी गिव द बेस्ट एजुकेशन मोर देन चार्जिंग फीस। हमारा इंटेंशन यही है कि हमको बच्चों को आगे बढ़ाना है। आगे बढ़ो। सोसाइटी का मतलब यही है कि स्कूल का मतलब यही है कि हमको बच्चों को कैसे बेस्ट एजुकेशन देना है, बेस्ट क्वालिटी एजुकेशन देना है, और वही हम उसको आगे लेते हैं। ಸರ್ಕಾರಿ ಎಜುಕೇಷನ್ ಸಿಸ್ಟಮ್ ಏನಿದೆ ಅದನ್ನೆಲ್ಲ ಫಾಲೋ ಮಾಡಿದ್ದಾರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ ಎಲ್ಲ ನೀತಿ ನಿಯಮಗಳನ್ನು ಎಲ್ಲ ನಾರ್ಮ್ಸ್ನ ಫಾಲೋ ಮಾಡಿದ್ವಿ ಸರ್. ಎಲ್ಲ ನಾರ್ಮ್ಸ್ನ ಫಾಲೋ ಮಾಡಿದ್ವಿ. ಸರ್ಕಾರದ ನೀತಿಗಳನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ಹೋಗೋದಿಲ್ಲ. ಅದರ ಅಡಿಯಲ್ಲಿ ಕೆಲಸ ಮಾಡ್ತೀವಿ. क्या बोल रहा है?